ದೇವ, ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಯಾಕೆ ನೀನು ಈ ಗ್ಯಾಂಗ್ಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀಯಾ? ಅದು ಅಲ್ಲದೆ ಈ ಊರಲ್ಲಿರೋ ಆ ರಾಕ್ಷಸರುಗಳ ಬಗ್ಗೆ. ನೋಡ್ದೇವ, ನನಗೆ ನೀನು ನೋವೇನಂತ ಅರ್ಥ ಆಗುತ್ತೆ. ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಿದ್ಯಾ. ನಿನಗೆ ಅಂತಾರೋ ನಿಮ್ಮ ಅಣ್ಣನ ಮಗಳು ಕೂಡ ದೂರ ಆಗಿದ್ದಾಳೆ. ಅದರಿಂದನೇ ಏನೋ ನೋವಲ್ಲಿರ್ತೀಯ ಅಂತ ನಾನು ನಿಂಗೆ ಸರಿಯಾಗಿ ಸಿಕ್ಕಿಲ್ಲ. ಆದರೆ ನೀನು ನೋಡಿದ್ರೆ ಬಜಾರ್ಗಳು ಸುತ್ತುತ್ತಾ ವಿಚಿತ್ರವಾಗಿ ತಯಾರಾಗಿದೆಯಾ. ದೇವ, ಮಾತಾಡೋ, ಏನಾಗಿದೆ ನಿನಗೆ? ಏನೂ ಆಗಿಲ್ಲ, ನನಗೇನೂ ಆಗಿಲ್ಲ. ಆಗಿರೋದು ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ. ಯಾಕೆಂದರೆ ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರೂ ಯೋಚನೆ ಮಾಡದೆ ಏನೂ ಆಗಿಲ್ಲ ಅನ್ನೋ ಥರ ನೋಡದೆ ನಡ್ಕೊತಾ ಇದ್ದೀವಲ್ವಾ, ಅದಕ್ಕೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಚಿಕ್ಕಪ್ಪ, ಅತ್ತಿಗೆ ದುಡ್ಡು ಕೊಟ್ಟಿ? ಅದೇನಿಲ್ಲಮ್ಮ, ಹೋಗೋಣ ಬಾ. ಚಿಕ್ಕಪ್ಪ, ನಂಗೆ 50 ರೂಪಾಯಿ ಕೊಡ್ತೀಯಾ? ನಿನ್ಗೇನು ಬೇಕು ಹೇಳಮ್ಮ. ಇಲ್ಲ, ನಂಗೆ ಕೊಡು. ಅಣ್ಣ, ನಂಗೆ ಅದು ಗೋಲ್ಡ್ ಕಲರ್ ಮಾಸ್ಕ್ ಕೊಡ್ರಿ. ಚಿಕ್ಕಪ್ಪ, ಇದು ನಿಮಗೆ. ಚಿಕ್ಕಪ್ಪ, ನೀವು ಇವತ್ತಿಂದ ಏನೇ ಹೆಲ್ಪ್ ಮಾಡಿ ಈ ಮಾಸ್ಕ್ ಹಾಕೊಂಡೇ ಹೆಲ್ಪ್ ಮಾಡಿ. ದೇವ, ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ಒಬ್ಬನ ಹೆಸರು ಗಂಗೆ, ಇನ್ನೊಬ್ಬನ ಹೆಸರು ರಾಜ. ಇವರಿಬ್ಬರ ಮೇಲೆ ಸುಮಾರು ಕೇಸ್ಗಳಿದ್ದಾವೆ. ಮಾಡಿರೋದು ಕಿಡ್ನಾಪಿಂಗ್ ಮರ್ಡರ್ಗಳು. ಕೇಸ್ಗಳು ಸಣ್ಣ ಪುಟ್ಟ. ಯಾಕಂದರೆ ಇವರಿಬ್ಬರ ಬ್ಯಾಕ್ಗ್ರೌಂಡೇ ಬೇರೆ. ವಿಷಯಕ್ಕೆ ಬಂದರೆ ಗಂಗೆ ಸಿಗೋದು ಹೊಸ ಗಂಜ್ ಹಿಂದ್ಗಡೆ ಒಬ್ಬನೇ ಬರ್ತಾನೆ. ಅವನ ಮುಹೂರ್ತ ಅಲ್ಲೇ ಫಿಕ್ಸ್. ಯಾರೋ ನಿನ್ಗೆ ಏನೋ ಬೇಕು ನಿನ್ಗೆ? ಹಾ, ಪ್ರಪಂಚದಲ್ಲಿ ಕೇಳಿದರೆ ಕೊಡಲಾರದು ಒಂದೇ, ಅದು ಪ್ರಾಣ. ಅದಕ್ಕೆ ನಿನ್ನ ಅನುಮತಿ ಇಲ್ಲದೆ ನಿನ್ನ ಪ್ರಾಣನ ನಾನು ಕಿತ್ಕೊತಾ ಇದ್ದೀನಿ.
ಲಿಸ್ಟ್ ರಾಜ. ಇವನು ಮಾರ್ಕೆಟ್ ವಸೂಲಿ, ಊರಲ್ಲಿ ಗಾಂಜಾ ಡೀಲಿಂಗ್ ಎಲ್ಲ ಇವನೇ. ಜಂಗಲಲ್ಲಿ ಒಬ್ಬನೇ ಸಿಗ್ತಾನೆ. ಅಂದರೆ ಅವನ ಮೂರ್ತನೂ ಅಲ್ಲೇ ಫಿಕ್ಸ್. ಹೇಳೋ, ಗಂಗೆನ ಎತ್ಬಿಟ್ರ? ಎಲ್ಲಿ? ಸರಿ ಸರಿ ಇಡು, ಬರ್ತಾ ಇದ್ದೀನಿ. ಯಾರ್ಲೇ ನೀನು? ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಅಕೌಂಟ್ ಬುಕ್ಕಲ್ಲಿ ಒಂದು ಹೆಸರು, ರೇಷನ್ ಕಾರ್ಡಲ್ಲಿ ಒಂದು ಹೆಸರು. ಈಗ ಜಸ್ಟ್ ತಾನೇ ನಿಮ್ಮ ಫ್ರೆಂಡ್ನ ಪರಿಚಯ ಮಾಡ್ಕೊಂಬಂದೆ. ಅಂದ್ರೆ ಗಂಗೆನ್ ಸಾಯಿಸಿರೋದು? ಬೇಡ, ಸಾಯಿಸ್ಬೇಡ, ಬೇಡ. ಗಂಡಸ್ತಾನ ಇದ್ರೆ ಯಾರನ್ನಾದ್ರೂ ರೇಪ್ ಮಾಡ್ಬೋದು ಅನ್ಕೊಂಡಿದ್ಯಾ? ಬೇಡ. ಹೇಳೋನು ಕೇಳೋನಿಲ್ಲ ಅಂತ ಏನಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಬೇಡ, ಸಾಯಿಸ್ಬೇಡ, ಬೇಡ. ದೇವ, ಸಿಟಿಲೆಲ್ಲ ಒಂದೇ ಟಾಕ್, ರಾಜ ಮತ್ತೆ ಗಂಗೆ ಹೇಗೆ ಸತ್ರು ಅಂತ. ಇವನು KG ದುರ್ಗ, ಗಂಗೆ ಅವರಣ್ಣ. ಸಿಟಿಲೆಲ್ಲ ಮೂಲೆಯಲ್ಲೂ ಗುಜರು ವ್ಯಾಪಾರ ಇವನಿಗೆ ಸೆಂಟಿಮೆಂಟು. ತೂಕದ ವಿಷಯದಲ್ಲಿ ಮೆಂಟಲ್ ಮಷಿನ್. ದುರ್ಗಾ, KG ದುರ್ಗಾ. ಇವನು ಬೇಟೆ ರಾಜ, ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಆಸೆ. ಆ ವಿಷಯದಲ್ಲಿ ಅಡ್ಡ ಬರ್ತಾನಂತ ಸ್ವಂತ ತಂದೆನೇ ಕೊಂದನು ಇವನು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ನರರೂಪ ರಾಕ್ಷಸ ಇವನು. ಅಧಿಕಾರ ಕೈಯಲ್ಲಿದ್ದಾಗ ಅಂದನಾಗ್ಬಾರ್ದಪ್ಪ. ನಾನಿಂದಲಿಂದ ಪುಣ್ಯ ಮಾಡಿ ಭಕ್ತಿ ಪಡ್ಕೊಂಡನಲ್ಲಪ್ಪ ನಾನು. ಹಿಂದಲಿಂದ ಪಾಪಗಳು ಮಾಡಿ ಭಯ ಉಡ್ಸನ್ ನಾನು. ಯಾಕಂದ್ರೆ ಇಲ್ಲಿ ಭಕ್ತಿಗಿರೋ ಪವರ್ಗಿಂತ ಭಯಕ್ಕಿರೋ ಪವರ್ಗೆ ಬೆಲೆ ಜಾಸ್ತಿ.
ಇನ್ ಪೀಸ್. ರೆಡಿ? ಸೊ ಇವರಿಬ್ಬರ ವಿಷಯದಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಶ್ರೀಧರ್, ನೀನು ಹೇಳ್ದಾಗೆ ಊರಲ್ಲಿ ಇವರು ಮಿಸ್ಸಿಂಗ್ ಟಾಕ್ ನಡೀತಾ ಇದೆ ಅಂದಲ್ಲ, ಆದರೆ ಅದೆಷ್ಟೋ ಚಿಕ್ಕ ಹುಡುಗಿಯರ ಅತ್ಯಾಚಾರಗಳ ಟಾಕ್ ಹೊರಗಡೆ ಯಾಕೆ ಬರ್ತಾ ಇಲ್ಲ? ಅವತ್ತು ನಮ್ಮ ವರ್ಷಗಾಗಿರೋ ಅನ್ಯಾಯಗೋಸ್ಕರ ನಾನಿವತ್ತು ನಿನ್ನ ಜೊತೆ ನಿಂತಿದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ನೀನು? ಶ್ರೀಧರ್, ಈ ಧರ್ಮ ಅಧರ್ಮಗಳ ಬಗ್ಗೆ ಎಲ್ಲ ಪುರಾಣಗಳಲ್ಲಿ ಹೇಳಿದಾರಲ್ಲ, ಅದು ಎಷ್ಟು ಜನ ಪಾಲಿಸಿದಾರ ಹೇಳು? ಹೋಗ್ಲಿ, ಈ ಪುರಾಣಗಳ ಬಗ್ಗೆ ಗೊತ್ತಿಲ್ಲ, ಈ TV ಶೋಗಳಲ್ಲಿ ಈ ಸಿನಿಮಾಗಳಲ್ಲಿ ನೋಡಿ ಬದಲಾಗ್ತಾ ಇದ್ದಾರಾ? ಇಲ್ಲ. ಯಾಕೆ ಹೇಳು? ಇಲ್ಲಿ ಪವರ್ ಇದ್ರೆ ಅದೇ ಈ ರೌಡಿಸಮ್ ಪವರ್ ಮತ್ತೆ ಈ ರಾಜಕೀಯ ಪವರ್. ಆ ಪವರ್ ಇದೆ ಅಂತ ಯಾರಾದರೂ ಕೊಲೆ ಮಾಡ್ಬೋದು, ಯಾರನ್ನಾದರೂ ರೇಪ್ ಮಾಡ್ಬೋದು. ಆದರೆ ಈ ಸರಿಯಾಗಿ ಮಾತು ಬರೆದಿರೋ ಪುಟ್ಟ ಮಕ್ಕಳ ಮೇಲೆ ಯಾಕೆ ಈ ರೇಪ್ಗಳು? ಅಂದರೆ ನಮ್ಮ ವರ್ಷ ಹೌದು, ನಮ್ಮ ವರ್ಷ ಅನಾರೋಗ್ಯದಿಂದ ಸಾಯಲಿಲ್ಲ. ನೀನು ಹೇಳಿರೋ ಆ ರಾಕ್ಷಸರ ಕೈಯಲ್ಲಿ ಶ್ರೀಧರ್, ಈ ರಾಕ್ಷಸರ ಸಾಯಿಸಕ್ಕೆ ಈ ಕಲಿಯುಗದಲ್ಲಿ ನಾವೇ ಶ್ರೀರಾಮನಾಗಬೇಕು, ನಾವೇ ಶ್ರೀಕೃಷ್ಣನಾಗಬೇಕು, ನಾವೇ ಉಗ್ರ ನರಸಿಂಹನೂ ಆಗಬೇಕು. ಆಯ್ತು ದೇವ, ಇನ್ನು ಮುಂದೆ ಅವ್ರ ಇನ್ಫಾರ್ಮೇಶನ್ ನಾನು ತಗೊಂಡ್ಬರ್ತೀನಿ. ಹುಷಾರು. ಅಣ್ಣ, ಇವನು ನಮ್ಮ ಹುಡುಗರ ಮಧ್ಯದಾಗ ತಿರುಗಾಡಕತ್ತನ. ಸ್ವಲ್ಪ ಅನುಮಾನ ಬಂದು ಚೆಕ್ ಮಾಡಿದ್ರೆ ನಿಮ್ದು ಮತ್ತು ಅಣ್ಣಂದು ಫೋಟೋ ಸಿಕ್ಕಿದೆ. ತುಂಬಾ ಸ್ಮಾರ್ಟ್ ಆಗಿದ್ದೀನಲ್ಲ ಫೋಟೋದಲ್ಲಿ. ನನ್ನ ಮಗ ನಮ್ಮ ಬಗ್ಗೆ ಸರ್ಚ್ ಮಾಡ್ತಾ ಇದ್ರೆ ನೀವೇನ್ ಕಿತ್ತಾ ಇದ್ದೀರಾ? ಹಾ, ನನ್ ಮಗ ನಮ್ ಬಗ್ಗೆನೇ ಸರ್ಚ್ ಮಾಡ್ತಾ ಇದ್ದಾನೆ. ಎದ್ದೇಳು, ಎದ್ದೇಳು. ಸಿಗ್ದ ನನ್ ಮಗ. ಹಲೋ, ಹೀರೋನ ಮಾತಾಡ್ತಾ ಇರೋದು? ಈ ಕಡೆಯಿಂದ ವಿಲ್ಲನ್ ಮಾತಾಡ್ತಾ ಇದ್ದೀನಿ. ಅದೇನಿಲ್ಲ, ಕ್ಲೈಮ್ಯಾಕ್ಸ್ ಬಂತಲ್ಲ, ಮುಗಿಸ್ಬಿಡೋಣ ಅಂತ ಕಾಲ್ ಮಾಡಿದೆ. ಕೆಜಿ ಕಲ್ಲು ದುರ್ಗ ಮಾತಾಡ್ತಿದ್ದೀನಲ್ಲೇ. ಲೇ, ನೀನು ಯಾರು ಏನಂತ ನಂಗೆ ಗೊತ್ತಿಲ್ಲಲೇ, ಆದ್ರೆ ನಮ್ಮ ತಮ್ಮನ ಸಾಯಿಸಿದ್ ನೀನಂತ ಗೊತ್ತಾಯ್ತು. ನನ್ನ ಸಾವು ನೀನು ಬಯಸಕತ್ತೆ ಅಂತ ನನಗೆ ಗೊತ್ತು. ನಾನು ಲೊಕೇಶನ್ ಕಳಿಸ್ತೀನಿ, ಬೇಗ ಬಾ. ಬಾಲೇ, ಲೇ, ಆದಷ್ಟು ಬೇಗ ಬರಕ್ ಟ್ರೈ ಮಾಡು. ಯಾಕಂದ್ರೆ ನೀನ್ ಬರೋವರೆಗೂ ಈ ನಿಮ್ ದೋಸ್ತ್ ಬದುಕಿರೋದೇ ಡೌಟು. ಬಾ, ಬೇಗ ಬಾ ಬಾ. ನಿಮ್ಮ ತಮ್ಮನವ್ರು ಮಾಡಿರೋ ಸುಮಾರು ಪಾಪಗಳಲ್ಲಿ
ಒಂದು ಪಾಪ ಅದ್ರ ಪ್ರಾಯಶ್ಚಿತ್ತ ಪಡ್ಕೊಂಡಿದೆ. ಏ ಈ ರಕ್ತಕ್ಕೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾರು ನೋಡಿದ್ರು ಅಂತ ಅದು ಅವಾಗ ನೋಡಕ್ ಬರ್ತಾ ಇರುತ್ತೆ. ಲೇ! ಲೇ ಶಿವ, ಅವ್ರ ಬೋಟ್ ಇವ್ರ ಯಾರು? ಕರೆಕ್ಟ್. ಇವ್ರ ಬೋಟ್ ಅವ್ರ ಬೋಟ್ ಇವ್ರ ಯಾರು? ಕರೆಕ್ಟ್. ಅವ್ರ ಬೋಟ್ ಇವ್ರ ಯಾರು? ನಿಮ್ಮಪ್ಪ. ಲೇ ಮುಖವಾಡ, ಮುಗಿತಾ ನಿನ್ ಕದ್ದು ಮುಚ್ಚಿ ಆಟ ಆಡೋದು? ಅಣ್ಣ, ಇವ್ನ್ ಶ್ರದ್ಧಾಂಜಲಿ ಪೋಸ್ಟರ್ಗೆ ಇವ್ನ್ ಫೇಸ್ಗೆ ಮಾಸ್ಕ್ ಇರುತ್ತಾ ಇರಲ್ವಾ? ಅವನ್ ತಲೆನೇ ಇರಲ್ಲ. ನನ್ ತಮ್ಮ ಸತ್ತಿರೋ ವಿಷಯ ಪಕ್ಕಕ್ಕಿಟ್ರೆ ಅವನ್ ಯಾಕೆ ಸತ್ತ, ಹೆಂಗ್ ಸತ್ತ ಅನ್ನೋ ಕನ್ಫ್ಯೂಷನ್ಗೆ 1, 2 ಕೂಡ ಟೈಮಿಗೆ ಬರ್ತಾ ಇಲ್ಲ. ಲೈಟಾಗಿ ತಗೋಬೇಕು ದುರ್ಗಾ, ಯಾಕಂದ್ರೆ ಇವ್ರು ಮಾಡಿರೋ ಲುಚ್ಚ ಕೆಲಸಗಳು ನನ್ಕಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಇವಂದೇನ ಜಿಮ್ಮಲ್ಲಿ ಬೆಳೆಸಿರೋ 6 ಪ್ಯಾಕ್ ಬಾಡಿ ತರ ಇದೆ. ಆ ಬಾಡಿನ ಪೀಸ್ ಮಾಡಾಕ್ರು. ಅಣ್ಣ, ಗಂಗನ ಸಾಯಿಸಿರೋ ಇವನ್ನ ನಾನೇ ಸಾಯಿಸ್ತೀನಿ. ದೇವಾ, ಈ ನನ್ನ ಮಕ್ಕಳನ್ನ ಯಾರನ್ನೂ ಸುಮ್ಮನೆ ಬಿಡ್ಬೇಡ. ಅಣ್ಣ, ರಾಜನ ಸಾಯಿಸಿರೋ ಇವನ್ನ ನಾನೇ ಸಾಯಿಸ್ತೀನಿ. ಜಿತ್ ಅಂತ ವಿಷಯ ಬಂದ್ರೆ ನಮ್ ತಂದೆನೆ ಕೊಂದೋ ನಾನು. ನಮ್ ತಮ್ಮನ್ ಕಳ್ಕೊಂಡಿರೋ ನೋವು ಯಾವ ತರ ಅನ್ಕೊಂಡಿರ್ತೀನಿ ನಿನ್ ಸಾವು. ಲೇ, ಮುಗಿಸ್ಬಿಡ್ರೆ ಇವನ್ನ. ಇವನ್ ತಲೆನೂ ಯಾರಿಗೂ ಸಿಗ್ಬಾರ್ದು. ಯಾರಾದ್ರೂ ಅತ್ಯಾಚಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈ ಮಾಸ್ಕ್ ನಿಮ್ಮ ಕಣ್ಮುಂದೆ ಇರುತ್ತೆ. ವಿಷಯ ಗೊತ್ತಾಯ್ತಾ? ಇನ್ವೆಸ್ಟಿಗೇಷನ್ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಯಾರು ಬರ್ತಾ ಇದ್ದಾರಿ? ಶಿಂಡೆ, ವಿಕ್ರಮ್ ಶಿಂಡೆ. ಅಂದ್ರೆ 5 ವರ್ಷದ ಹಿಂದೆ? ಹೌದು, 5 ವರ್ಷದ ಹಿಂದೆ ಟ್ರಾನ್ಸ್ಫರ್ ಆದ ಅದೇ ವಿಕ್ರಮ್ ಶಿಂಡೆ ಸರ್. ಇಷ್ಟು ದಿನ ಸ್ಟೇಷನ್ ನೆಮ್ಮದಿ ಆಗಿತ್ತು, ಇವಾಗ ಹಳೆ ಕೇಸ್ಗಳೆಲ್ಲ ಹೊರಗೆ ಬರ್ತಾವ. ಬರ್ಲೇಬೇಕಲ್ಲ ಪ್ರಭಾಕರ್. ಏನ್ ಪ್ರಭಾಕರ್, ಆರಾಮಾ? ಇಷ್ಟು ದಿವಸ ಇದ್ವಿ. ಆರಾಮ್ ಸರ್. ಪ್ರಭಾಕರ್, ಏನ್ ಕೇಸು? ಸತ್ತಿದ್ಯಾರೋ ಸಾಯಿಸಿದ್ಯಾರೋ?
ಎನಿ ಡೀಟೇಲ್ಸ್? ಸರ್ ಸತ್ತಿದ್ದು ರೀಸೆಂಟ್ಲಿ ರಿಲೀಸ್ ಆದ ಕೈದಿ ರೇಪ್ ಕೇಸ್ ಸರ್. ಹೌದಾ? ಸಾಯಿಸಿದ್ದು ದುರ್ಗಾ ಮತ್ತು ಬೇಟೆ ರಾಜನ ಸಾಯಿಸಿರೋ ಅದೇ ಮಾಸ್ಕ್ ಮ್ಯಾನ್. ಏನು, ದುರ್ಗಾ ಬೇಟೆ ರಾಜ ಇಬ್ರು ಸತ್ತೋದ್ರಾ? ವಾವ್, ಇಂಟ್ರೆಸ್ಟಿಂಗ್. ಹೌದು, ಈ ಮಾಸ್ಕ್ ಮ್ಯಾನ್ ಯಾರು? ಸರ್ ಅವನು ಯಾರು ಅಂತ ಗೊತ್ತಿಲ್ಲ ಸರ್, ಆದ್ರೆ ಎಲ್ಲ ಕೇಸ್ಗಳು FIR ಬರೋ ಮುಂಚೆನೆ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಅವ್ನು ನಮ್ಮ ಕೆಲಸ ಎಲ್ಲ ಮಾಡ್ತಿದ್ದಾನಂದ್ರೆ ನೀವೇನು ಪಕ್ಕದ ಮನೆ ಪಾರ್ಟ್ನರ್ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೀರಾ? ಏಯ್ ಮಾಸ್ಕ್ ಮ್ಯಾನ್, ನಿನ್ನ ಕದ್ದು ಮುಚ್ಚಿ ಆಟದಲ್ಲಿ ನಾನು ಸೇರ್ತಾ ಇದ್ದೇನೆ. ಸೀಸ್ ದ ಲೊಕೇಶನ್. ಓಕೆ ಸರ್. ವಿಕ್ರಮ್ಗೆ ಹೇಳು, ಅವನ ಭೇಟಿ ಆಗೋದಕ್ಕೆ ಒಂದು ಗ್ಯಾಂಗ್ ಕಳಿಸಿದ್ದೇನೆ. ಆ ಮಾಸ್ಕ್ ಮೇಲೆ ಹಿಡಿಯೋದು ಆ ಕಡೆ ಇರ್ಲಿ, ಅವನ ಮಾಂಸ ಕೂಡ ಸಿಗಲ್ಲ. ಮಾತು ಹೇಳಿತು ಪರಶುರಾಮ್ ಅಂತ ಹೇಳು. It's just a beginning.